Hi, hello, welcome back to my YouTube channel. Hope you all are doing good. And yeah, so ನಾನು ಇವತ್ತು ನನ್ನ ಈ ಲಿಪ್ ಬಾಮ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ವಿಶ್ಕೇರ್ ಅವ್ರದ್ದು ಸೆರಮೈಡ್ ಲಿಪ್ ಬಾಮ್. ಇಂಟೆನ್ಸ್ ಬಂದ್ಬಿಟ್ಟು ಸೆರಮೈಡ್ಸ್, ಕೋಜಿಕ್ ಆ್ಯಸಿಡ್, ನಿಯಾಸಿನಮೈಡ್ ಆ್ಯಂಡ್ ವಾಟರ್ ಮೆಲನ್ ಎಕ್ಸ್ಟ್ರಾಕ್ಟ್. ಸೊ SPF 50+ ಇದೆ, PA++++ ಇದೆ. So ಇದು actually as they have mentioned on the wrapper, in vivo tested ಅಂತ ಬರೆದಿದ್ದಾರೆ. ಸೊ ಲೈಟನಿಂಗ್ ದ ಪಿಗ್ಮೆಂಟೇಷನ್ ಆ್ಯಂಡ್ ಇಟ್ ವಿಲ್ ಪ್ರೊಟೆಕ್ಟ್ ಬೋತ್ ಅಗೇನ್ಸ್ಟ್ UVA ಆ್ಯಂಡ್ UVB ಪ್ರೊಟೆಕ್ಷನ್. ಸೊ ಸಿನ್ಸ್ ನಾನು ಇದನ್ನು 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೈ ಎಕ್ಸ್ಪೀರಿಯನ್ಸ್ ಈಸ್ ಐ ವಿಲ್ ರೇಟ್ 4.5 to 5 ಫಾರ್ ದಿಸ್. ದ ರೀಸನ್ ಈಸ್ ಸಿಂಪಲ್. ಇದರಲ್ಲಿ ಸೆರಾಮೈಡ್ಸ್ ಇದೆ, ಆಸ್ ದೆ ಮೆನ್ಷನ್ಡ್ ಆನ್ ದ ಪ್ಯಾಕಿಂಗ್. ಇದರಲ್ಲಿ ಸೆರಾಮೈಡ್ಸ್ ಇರೋದ್ರಿಂದ ಯು ಕ್ಯಾನ್ ಸಿ ದಿಸ್. ಸೊ ಇದರಲ್ಲಿ ಸೆರಾಮೈಡ್ಸ್ ಇರೋದ್ರಿಂದ ಅದು ಲಿಪ್ನ ರಿಪೇರ್ ಮಾಡೋದಕ್ಕೆ ಮತ್ತು ಲಿಪ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೋಜಿಕ್ ಆ್ಯಸಿಡ್ ಇರೋದ್ರಿಂದ ಪಿಗ್ಮೆಂಟೇಷನ್, ಆಸ್ ದೆ ಮೆನ್ಷನ್, ಕೋಜಿಕ್ ಆ್ಯಸಿಡ್ ಇರೋದ್ರಿಂದ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲಿ ನಾನೊಂದು ಪಾಯಿಂಟ್ನ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕೋಜಿಕ್ ಆ್ಯಸಿಡ್ ವಿಲ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಪಿಗ್ಮೆಂಟೇಷನ್. ಆದರೆ ಪಿಗ್ಮೆಂಟೇಷನ್ ಓವರ್ ಟೈಮ್ ಆದರೆ ಇಮ್ಮಿಡಿಯೇಟ್ ಆಗಿ ಅಥವಾ ಇನ್ಸ್ಟಂಟ್ ಆಗಿ ಆಗೋದಿಲ್ಲ. ಯಾವುದೇ ಕ್ರೀಮ್ ಆಗಲಿ ನೀವು ಅದನ್ನು ಕನ್ಸಿಸ್ಟೆಂಟ್ ಆಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ಫ್ರೀಕ್ವೆಂಟ್ ಅಪ್ಲಿಕೇಶನಿಂದ ಆಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ದ ಲಿಪ್ ಬಾಮ್ ವಿಷಯದಲ್ಲಿ ಬಂದಾಗ ಅಟ್ಲೀಸ್ಟ್ 3 to 4 hours ಒನ್ಸು ನೀವು ಲಿಪ್ ಬಾಮ್ನ ಡೈಲಿ ಅಪ್ಲಿಕೇಶನ್ ಮಾಡ್ಕೋಬೇಕು. ಸೊ 1 ಟ್ಯೂಬ್ ಖಾಲಿ ಆದ ತಕ್ಷಣ ಡೋಂಟ್ ಎಕ್ಸ್ಪೆಕ್ಟ್ 100% ರಿಸಲ್ಟ್, ಬಟ್ ಯು ಮೇ ಫೀಲ್ ದ ಡಿಫರೆನ್ಸ್ ಅಷ್ಟೇ. ಸೊ ನಿಮಗೆ ಲಿಪ್ ಕಂಪ್ಲೀಟ್ ಪಿಗ್ಮೆಂಟೇಷನ್ ಕ್ಲಿಯರ್ ಆಗಬೇಕು ಅಂದರೆ ಅಟ್ಲೀಸ್ಟ್ 2 to 3 ಟ್ಯೂಬ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಆವಾಗ ಮಾತ್ರ ದ ಮೇಜರ್ ಡಿಫ್ರೆನ್ಸಸ್ ಯು ಕ್ಯಾನ್ ಸಿ. ಅದಾದಮೇಲೆ ಇದರಲ್ಲಿ ನಿಯಾಸಿನಮೈಡ್ ಇದೆ. ಸೊ ನಿಯಾಸಿನಮೈಡ್ ಈಸ್ ನಥಿಂಗ್ ಬಟ್ ವಿಟಮಿನ್ B3. ಸೊ ಅದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಅದು ಒಂದು ಸನ್ ಪ್ರೊಟೆಕ್ಷನ್, ಲಿಪ್ ಮೇಲೆ ಒಂದು ಬ್ಯಾರಿಯರ್ ಆಗಿ ಕುತ್ಕೊಂಡು ಸನ್ನಿಂದ ನಮ್ಮ ಲಿಪ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದು ಆಸ್ ದೇ ಓನ್ಲಿ ಮೆನ್ಷನ್ ಆನ್ ದ ಪ್ಯಾಕಿಂಗ್, UVA ಮತ್ತು UVB ಎರಡು ಒಂದು ಸಣ್ಣ ರೇಸ್ಗೂ ಈ ಒಂದು ಲಿಪ್ ಬಾಮು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ದೆನ್ ವಾಟರ್ ಮೆಲನ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಲಿಪ್ನ ಹೈಡ್ರೇಟೆಡ್ ಆಗಿ ಇಟ್ಟಿರುತ್ತೆ ಫಾರ್ ದ ಲಾಂಗ್ ಟೈಮ್. ಲಿಪ್ನ ಹೈಡ್ರೇಟೆಡ್ ಆಗಿ ಇಟ್ಟಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಸ್ ದ ಮೆನ್ಷನ್ಡ್ ಆನ್ ದ ಪ್ಯಾಕಿಂಗ್, ದೀಸ್ ಆರ್ ದ ಬೆನಿಫಿಟ್ಸ್ ಇಟ್ ಈಸ್ ಹ್ಯಾವಿಂಗ್. ವೆನ್ ಇಟ್ ಕಮ್ಸ್ ಟು ದ SPF 50+ ಇರೋದ್ರಿಂದ ಸನ್ ಪ್ರೊಟೆಕ್ಷನ್ ಆಬ್ವಿಯಸ್ಲಿ ಇದೆ, ಮತ್ತು PA++++ ಇದೆ, ಇನ್ ವೈವೋ ಟೆಸ್ಟೆಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು ಟ್ರಸ್ಟ್ ಮಾಡಬೇಕು. ಸೊ ಓವರ್ ಆಲ್ ಅಂದರೆ ಡೈಲಿ ಯೂಸಿಗೆ ಯು ಕ್ಯಾನ್ ಗೋ ಫಾರ್ ದಿಸ್. ಆಮೇಲೆ ವೆನ್ ಇಟ್ ಕಮ್ಸ್ ಟು ದ ಬಜೆಟ್, ಇಟ್ ಈಸ್ ಬಜೆಟ್ ಫ್ರೆಂಡ್ಲಿ. ಪರ್ ಗ್ರಾಮು ಅರೌಂಡ್ 60 rupees ಆಗುತ್ತೆ. ಸೊ ಈ ಲಿಪ್ ಬಾಮ್ ಬಂದುಬಿಟ್ಟು 5 grams ಇರುತ್ತೆ. ಸೊ 6 into 5 ಅರೌಂಡ್ 6 5 30 ಸಮಥಿಂಗ್ ಲೈಕ್ ದ್ಯಾಟ್. 30 rupees, 300 rupees ಸಾರಿ. ಸೊ ಇದ್ರ ಬಗ್ಗೆ ನಾನು ಓವರ್ ಆಲ್ ಹೇಳಬೇಕಂದ್ರೆ ಮಾಯ್ಶ್ಚರೈಸ್ ಆಗಿ ವರ್ಕ್ ಮಾಡುತ್ತೆ ಬೈ ಪ್ರಿವೆಂಟಿಂಗ್ ದ ಡ್ರೈನೆಸ್, ಮತ್ತು ರಿಪೇರ್ ಮಾಡುತ್ತೆ. ಲಿಪ್ ಬ್ಯಾರಿಯರ್ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲಿಪ್ ಪಿಗ್ಮೆಂಟೇಷನ್ನ ಗ್ರ್ಯಾಜುಯಲಿ ರೆಡ್ಯೂಸ್ ಮಾಡುತ್ತೆ. ಸೊ ಇದರಲ್ಲಿ SPF 50+ ಮತ್ತು PA++ ಇರೋದ್ರಿಂದ ಹೈ ಸನ್ ಪ್ರೊಟೆಕ್ಷನ್ ಆಗಿ ಹೆಲ್ಪ್ ಮಾಡುತ್ತೆ. ವೆನ್ ಇಟ್ ಕಮ್ಸ್ ಟು ಟೆಕ್ಸ್ಚರು, ಇದು ಲೈಟ್ ವೆಯ್ಟ್ ಫಾರ್ಮುಲಾ ಮತ್ತು ಟಿಂಟೆಡ್ ಎಫೆಕ್ಟ್ನ ಕೊಡುತ್ತೆ, ನ್ಯಾಚುರಲ್ ಲುಕ್ನ ಲಿಪ್ಸ್ ಮೇಲೆ ಕೊಡುತ್ತೆ. ಸೊ ಅದೇ ಹೇಳಿದ್ನಲ್ಲ, ಲಿಪ್ ಆ ಟಿಂಟ್ ಮೇ ಬಿ ನಾಟ್ ಸೂಟಬಲ್ ಫಾರ್ ಆಲ್ ದ ಸ್ಕಿನ್ ಟೋನ್, ಬಟ್ ವರ್ಕ್ ವೈಸ್, ಫಾರ್ಮುಲಾ ವೈಸ್ ಇಟ್ ಈಸ್ ವೆರಿ ಗುಡ್. ಅದು ಬಿಟ್ಟರೆ ಹೈಡ್ರೇಷನಿಗೆ ಬಂದರೆ 5/5, ಪಿಗ್ಮೆಂಟೇಷನು 4.5/5, ಬಿಕಾಸ್ ವಿ ನೀಡ್ ಟು ಸಿ that consistency we need to maintain, otherwise you can't expect the result. ಆಮೇಲೆ sun protection 5/5, then moisturizer, sun protection and pigmentation 5/5. look ಮತ್ತು texture wise 5/5. so this is the one you can use for everyday use. ದೆನ್ ಹೌ ಟು ಅಪ್ಲೈ ಅಂತಂದರೆ ನಾರ್ಮಲ್ಲು ನೀವು ಯಾವಾಗಲೂ ಎಲ್ಲ ಲಿಪ್ ಕೇರ್ನು ಯೂಶ್ವಲಿ ಹೇಗೆ ಅಪ್ಲೈ ಮಾಡ್ಕೋತೀರೋ ಹಾಗೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡಿದಾಗ ಈ ಥರ ಟಿಂಟೆಡ್ ಕಲರ್ ಬರುತ್ತೆ. ನಾನು ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಈ ಥರ ಫುಲ್ಲು ಲಿಪ್ ಕವರ್ ಆಗೋ ಥರ, ಫುಲ್ಲು ಲಿಪ್ನ ಕವರ್ ಆಗೋ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾನು ಫಸ್ಟಲ್ಲೇ ಹೇಳಿದಾಗೆ ಅಟ್ಲೀಸ್ಟ್ 2 to 3 times a day you should apply to see the gradual result. ಸೊ ಈ ಎಡ್ಜಸ್ಸಲ್ಲಿ, ಲಿಪ್ ಎಡ್ಜಸ್ಸಲ್ಲಿ ಯಾವಾಗಲೂ ಯೂಶ್ವಲಿ ಮೋಸ್ಟ್ ಆಫ್ ದ ಪೀಪಲ್ಗೆ ಪಿಗ್ಮೆಂಟೇಷನ್ ಆಗಿರುತ್ತೆ. ಆ ಭಾಗದಲ್ಲಿ ಮಾತ್ರ ಸ್ವಲ್ಪ ಲೇಯರ್ ಹಚ್ಕೊಳ್ಳಿ, ಒಂದು 2 layers ಹಾಕ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಸಿ ದ ರಿಸಲ್ಟ್, ಗುಡ್ ರಿಸಲ್ಟ್. ಓಕೆ,
ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆಗೆ ಮತ್ತೊಂದು ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.